ಹಲೋ ಗೈಸ್, ಇವತ್ತು ವಾರದ ಕತೆ ಕಿಚ್ಚನ ಜೊತೆ ನೋಡ್ಬಿಟ್ಟು ನನಗೆ ಯಾರಿಗೆ ಸಖತ್ ಬೇಜಾರಾಗಿರುತ್ತೆ ಅಂದರೆ ಮಂಜಣ್ಣನ ಮದುವೆ ಆಗ್ತಾರಲ್ಲ ಸಂಧ್ಯಾ ಮೇಡಮು, ಅವ್ರಿಗೆ ಸ್ವಲ್ಪ ಬೇಜಾರಾಗಿರುತ್ತೆ ಅನ್ಸುತ್ತೆ. ಯಾಕಂದರೆ ಅವರು ಸ್ಟೋರಿ ಗೀರಿ ಎಲ್ಲ ಹಾಕ್ಬಿಟ್ಟಿದ್ರು ನಮ್ಮ ಗಿಲ್ಲಿ ಬಗ್ಗೆ. ಹಂಗೆ ಹಿಂಗೆ ಜೀ ಕನ್ನಡದಲ್ಲಿ ಹುಡುಗಿರು ಹಿಡ್ಕೊಂಡೆ ಗೆದ್ಬಿಟ್ರು ಅನ್ನೋದು ವಿಚಾರದಲ್ಲಿ ಮಾತಾಡಬಾರ್ದಾಗಿತ್ತು, ಅದು ಇದು ಅಂತ. ಇವಾಗ ಸುದೀಪ್ ಸರ್ ಮಾತಾಡಿರೋದು ಉತ್ತರ ಕೊಟ್ಟಿರುತ್ತೆ ಅವ್ರಿಗೂ ಅನ್ಸುತ್ತೆ. ನಾನೇನು ಅವ್ರಿಗೆ ಹರ್ಟ್ ಮಾಡಬೇಕು ಅಂತ ಈ ಮಾತುಗಳಿರ್ತಲ್ಲ, ಉತ್ತರ ಕೊಟ್ಟಿರುತ್ತೆ ಅನ್ಸುತ್ತೆ. ಆಮೇಲೆ ಇನ್ಮೇಲಿಂದ ಶನಿವಾರ ಭಾನುವಾರ ರಜತ್ ಮತ್ತು ಗಿಲ್ಲಿ ಇಬ್ಬರು ತಿಂದಾಕೊಂತಾರೆ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಸುದೀಪ್ ಸರು ರಜತ್ನ ಕಾಮಿಡಿ ವಿಚಾರದಲ್ಲಿ ಬಿಟ್ಕೊಡಲ್ಲ, ಗಿಲ್ಲಿ ಇಡೀ ಮನೆಯವ್ರನ್ನೇ ಕಾಮಿಡಿ ವಿಚಾರದಲ್ಲಿ ಬಿಟ್ಕೊಡೋದಿಲ್ಲ. ಅದಕ್ಕೋಸ್ಕರ ಇಬ್ಬರದು ಜುಗಲ್ ಬಂದು ಸಖತ್ತಾಗಿರುತ್ತೆ. ಅಕಸ್ಮಾತ್ ಏನಾರ ಅಂದ್ಕೊಳ್ಳಿ, ರಜತ್ ಮತ್ತು ಗಿಲ್ಲಿ ಒಂದೇ ಟೀಮಲ್ಲಿ ಇದ್ದರು ಅಂದ್ಕೊಳ್ಳಿ, ಅವತ್ತು ಕಾಮಿಡಿಯ ಮಹಾಪರ್ವನೇ ನಡೆದ್ಬಿಡುತ್ತೆ. ಕಾಮಿಡಿ ಮಹಾಪರ್ವ ನಡೆಯುತ್ತೆ, ಇಲ್ಲ ಕಿತ್ತಾಡ ಮಹಾಪರ್ವ ನಡೆದ್ಬಿಡುತ್ತೆ ಫಿಕ್ಸು. ನಾನು ಏನಪ್ಪ ನೀನೇ ಬೈತೀಯ ರಜತ್ಗೆ, ನೀನೇ ಹೊಗಳ್ತಾ ಇದೆಯಲ್ಲ ಅಂತ ಅನ್ಕೊಬೋದು. ಏನು ಗೊತ್ತಾ, ಅವರೇ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಕರೆಸೋದ್ಮೇಲೆ ನಾವು ನೋಡಲೇಬೇಕು, ಸಹಜ ಅದು. ಇವಾಗ ಅವರೇ ಕಳಿಸ್ತವ್ರೆ ವೈಲ್ಡ್ ಕಾರ್ಡ್ ಆಗಿ, ನಾವು ನೋಡ್ಲೇಬೇಕು ತಾನೆ. ಇವಾಗ ಆಯಿತು, ಅವನೇನೋ ಗಿಲ್ಲಿನ ಡೌನ್ ಮಾಡ್ದ ಅಂದ್ಕೊಳ್ಳಿ, ಹೌದೇ TRP ಹೋಗೋದು. ಇವತ್ತೇ ಎಪಿಸೋಡಲ್ಲಿ ಗೊತ್ತಾಗ್ಬಿಡ್ತಲ್ಲ, ಸುದೀಪ್ ಸರ್ ಏನೇ ಮಾಡೋದ್ರೂ ಗಿಲ್ಲಿಗೆ ಜಾಸ್ತಿ ಬೈತಾ ಇಲ್ಲ, ಏನಕ್ಕೆ TRP ಬಿದ್ದೋಗುತ್ತೆ ಅಂತ. ನಿಮಗೆ ಗೊತ್ತಾಗ್ಲಿಲ್ವಾ ಇವತ್ತು ಎಪಿಸೋಡಲ್ಲಿ? ಅಕಸ್ಮಾತ್ ಇಲ್ಲಿವರೆಗೂ ಯಾರು ವಿಡಿಯೋ ನೋಡ್ತಾ ಇರ್ತೀರಾ ಅವ್ರಿಗೆ ಗೊತ್ತಾಗುತ್ತೆ, ನಾನು ಹೇಳೋ ಗೊತ್ತಾಗಿರುತ್ತೆ ಅನ್ಸುತ್ತೆ ಇವಾಗ. ಅಷ್ಟೇ ಗೈಸ್, ನಾಳೆ ಸಿಗೋಣ. ನಾಳೆ ಮೊದಲನೇ ಪ್ರೋಮೋ ಗಿಲ್ಲಿದು ರಜತ್ತು ಇಬ್ರದ್ದು ಕಾಮಿಡಿ ಪ್ರೋಮೋ ಇರುತ್ತೆ, ಇಲ್ಲ ಗಿಲ್ಲಿ ಕಾಮಿಡಿ ಪ್ರೋಮೋ ಇರುತ್ತೆ. ನನಗೆ ಗೊತ್ತು, ಯಾಕಂದರೆ ನಾನು 9 ವಾರದಿಂದನೂ ಹೇಳ್ಕೊಂಬತ್ತಾ ಇದ್ದೀನಿ ಗಿಲ್ಲಿದೆ ಮೊದಲನೇ ಪ್ರೋಮೋ ಭಾನುವಾರ ಅಂತ. ಹಾಗೆ ಆಗ್ತೈತೆ, ನೋಡೋಣ ನಾಳೆ ಅದೇ ಇರುತ್ತೆ ಅನಿಸುತ್ತೆ. ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಹಂಗೆ ಫಾಲೋ ಮಾಡಿ. ಬಾಯ್.